ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದೆಲ್ಗ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದೆಲ್ಗನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಜೊತೆಗೆ 2 ಈರುಳ್ಳಿ ಕೂಡ ಚೆನ್ನಾಗಿ ಹೆಚ್ಚಿಟ್ಕೊಳ್ಳಿ. ಮೊದಲಿಗೆ ಒಂದು ಪಾತ್ರೆ ಕಾಯಕ್ಕೆ ಇಡಿ. ಪಾತ್ರೆ ಕಾದ್ಮೇಲೆ ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಕೂಡ ಹಾಕಿ. ಎಣ್ಣೆ ಹಾಕಿದ್ಮೇಲೆ ಸಣ್ಣ ಸಣ್ಣಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಿ. ಒಂದೆಲ್ಗ ಸೊಪ್ಪನ್ನು ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ಬಿಳಿ ಬಟ್ಟೆ ಆಗೋದು ಕಡಿಮೆ ಆಗುತ್ತೆ. ಇವಾಗ ಈರುಳ್ಳಿ ಗೋಲ್ಡನ್ ಫ್ರೈ ಬಂದಿದೆ. ಆಗಲೇ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದೆಲ್ಗ ಸೊಪ್ಪನ್ನು ಇವಾಗ ಹಾಕೋಣ. ಒಂದೆಲ್ಗ ಸೊಪ್ಪು ಮತ್ತು ಈರುಳ್ಳಿನ ಹಾಕಿದ್ಮೇಲೆ 2 ಕೂಡ ಫ್ರೈ ಮಾಡಿ. ಇವಾಗ ಅವೆರಡಕ್ಕೂ ಸ್ವಲ್ಪ ರುಚಿಯನ್ನು ಸೇರಿಸ್ಕೊಳ್ಳಿ. ಈಗ ಇಲ್ಲಿ ನಾನು 3 ಮೊಟ್ಟೆನ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಮೊಟ್ಟೆನ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಒಂದೊಂದಾಗಿ ಕ್ಲೀನಾಗಿ ಮೊಟ್ಟೆನ ಹೊಡೆದು ಹಾಕೊಳ್ಳಿ. ನೀವು ಮೊಟ್ಟೆ ಹೊಡೆಯೋವರೆಗೂ ಒಲೆ ಸಣ್ಣೂರಿಲಿ ಇರಲಿ, ಯಾಕಂದರೆ ಮೊಟ್ಟೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಮೊಟ್ಟೆ ಹೊಡೆದ ಮೇಲೆ ಜಾಸ್ತಿ ಹೊತ್ತು ಹಾಗೆ ಬಿಡಬೇಡಿ. ಆವಾಗಲೇ ಅದನ್ನು ಮಿಕ್ಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಮೊಟ್ಟೆ ಹಾಕಿದ್ಮೇಲೆ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಹೋಗುತ್ತೆ, ತಳ ಅಂಟುತ್ತಾ ಇರುತ್ತೆ. ಇವಾಗ ನೋಡಿ, ನೀವು ಮೊಟ್ಟೆ ಹೊಡೆದು ಹಾಕಿದ್ಮೇಲೆ ಅದು ನಿಧಾನವಾಗಿ ತಳ ಹಿಡಿಯೋಕ್ಕೆ ಶುರು ಆಗುತ್ತೆ. ಇವಾಗ ಮೊಟ್ಟೆ ಪಲ್ಯ ರೆಡಿಯಾಗಿದೆ. 2 ಸೆಕೆಂಡ್ ಅಷ್ಟೇ ಇದನ್ನು ಪ್ಲೇಟಿಂದ ಮುಚ್ಚಿ ಇಡಿ. ಇವಾಗಲೂ ಕೂಡ ಒಳ್ಳೆ ಸಣ್ಣದಾಗೇ ಇರಬೇಕು, ಜೋರುರಿ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಪ್ಲೇಟ್ ತೆಗೆದ್ರೆ ಇದರ ಕೆಳಗಡೆ ತಳ ಎಲ್ಲ ಹಿಡಿದ್ಬಿಟ್ಟಿರುತ್ತೆ. ನೀವೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ, ಅದನ್ನು ಕೂಡ ಸೇರಿ ಕಲಿಸ್ಕೊಳ್ಳಿ. ಇವಾಗ ಸ್ವಲ್ಪ ಮೆಣಸು ಪುಡಿನ ಅದಕ್ಕೆ ಆ್ಯಡ್ ಮಾಡಿ. ಇವಾಗ ಪಲ್ಯನ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಪಲ್ಯ ರೆಡಿಯಾಗಿದೆ. ನಿಮ್ಮನೇಲಿ ಒಂದು ಸತಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.